channel Rakesh and Co. Co is me, is wife. Today it's Thursday, holiday for both of us. So as soon as we got up, we are in Lalbagh for our walking session. Raja ittaga usually we make sure early mornings, now on the 20 to 30 minutes we walk. That is the ritual when it is a holiday in the early mornings, because work ittaga my husband will also log in very early in the morning. ನಾನು 7:30ಗೆ ಮನೆ ಬಿಡೋದ್ರಿಂದ we usually don't take that risk of going to walk, ಯಾಕಂತಂದ್ರೆ ವರ್ಕ್ಗೆ ಮತ್ತೆ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ early mornings ರಜಾ ಇದ್ದಾಗ ಕಂಪಲ್ಸರಿ we make sure to go to some place, walk at least for 20 to 30 minutes. That's maximum. Today is Thursday, so here we are in Lalbagh walking, and ರಜಾ ಇರೋದ್ರಿಂದ ಲಾಲ್ಬಾಗ್ ಅಲ್ಲಿ ತುಂಬಾ ಮಕ್ಕಳು, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇವರೆಲ್ಲ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದಿಕ್ ಬರ್ತಿದ್ದಾರೆ ಈಗ. ಸೊ ಇಟ್ಸ್ crowded actually, to be very frank. Early morning walk sessions ಲಾಲ್ಬಾಗ್ ಅಲ್ಲಿ ಇವಾಗ ಇತ್ತೀಚೆಗೆ ಸಮ್ಮರ್ ಹಾಲಿಡೇಸ್ ಇದ್ದಾಗಿಂದ ಸ್ವಲ್ಪ ಕ್ರೌಡೆಡ್ ಇದೆ ಪ್ಲೇಸಸ್. ಸೊ ಫ್ರೂಟ್ ಸ್ಟಾಲ್ಸ್ ಅನ್ನು ಇರುತ್ತೆ ಯೂಶಲಿ ಈ ಟೈಮ್ ಅಲ್ಲಿ. ಫ್ರೂಟ್ ಸ್ಟಾಲ್ಸ್ ಕೂಡ ಇದೆ. ಸೊ ಅರ್ಲಿ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಫ್ರೂಟ್ ಸ್ಟಾಲ್ಸ್ ಹತ್ರ ಫ್ರೂಟ್ಸ್ ಕೂಡ ತಿನ್ಬೋದು ಆಕ್ಚುಲಿ ಲಾಲ್ಬಾಗ್ ಅಲ್ಲಿ. ಸೊ ಮನೆಗ್ ಬರ್ತಾ ಬರ್ತಾ ಫ್ಲವರ್ಸ್ ತಗೊಂಡ್ಬಂದ್ವಿ. ದಿಸ್ ಇಸ್ ಒನ್ ಆಫ್ ದ ವೆರಿ ಸ್ಮಾಲ್ ರಿಚುವಲ್ ದಟ್ ವಿ ಹ್ಯಾವ್. ಅಂದ್ರೆ ಎವ್ರಿ once in a week we go buy some flowers. ನಮ್ಗಿಲ್ಲಿ ಫ್ಲವರ್ಸ್ ಎಲ್ಲ ವೆರಿ ಆಕ್ಸೆಸಿಬಲ್. ಸೊ ಬರ್ತಾ ವಿ ಬಾಟ್ ಸಮ್ ಫ್ಲವರ್ ಬೊಕ್ಕೆ ದೊಡ್ಡದು ತಗೊಂಡ್ಬಂದ್ವಿ. ಸೊ ಇವಾಗ ಅದನ್ನ ಮೇಕಿಂಗ್ ಶೋರ್ ಟು ಪ್ಲೇಸ್ ದಟ್ ಇನ್ ಅ ವಾಸ್, ಸೊ ದಟ್ ಅದು ಖುಷಿ ಕೊಡುತ್ತೆ ಅಂತ ಅಷ್ಟೇ. ಸೊ ಲೈವ್ಲಿ ಆಗಿರತ್ತೆ, ವಿ ಆಲ್ ಲೈಕ್ ಇಟ್. ಸೊ ದಿಸ್ ಇಸ್ ಒನ್ ಆಫ್ ದ ರಿಚುವಲ್ ವೀಕ್ಲಿ ಒನ್ಸ್ ವಿ ಫಾಲೋ. ನೋಡಕ್ಕೂ ಚೆನ್ನಾಗಿರುತ್ತೆ, ಮನೇನು ಸ್ವಲ್ಪ ಎಸ್ಥೆಟಿಕ್ ಆಗಿ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೆ ವಿ ಬೈ ಇಟ್. ಸಮಟೈಮ್ಸ್ ಫ್ಲವರ್ಸ್ ಆರ್ ವೆರಿ ವೆರಿ ಕಾಸ್ಟ್ಲಿ. ಆವಾಗ ವಿ ಮೇಕ್ ಶೋರ್ ಕಮ್ಮಿ ರೇಟಿಗೆ ಸಿಗೋಂಥದ್ದು, ಜರ್ಬರ ಅದು ಕಾಮನ್ ಸ್ವಲ್ಪ ಕಮ್ಮಿಗೆ ಸಿಗೋಂಥದ್ದು ಅದನ್ನ ತರ್ತೀವಿ. ವೆನ್ ದ ಫ್ಲವರ್ಸ್ ಕಾಸ್ಟ್ ಆರ್ ನಾಟ್ ವೆರಿ ಹೈ, ಆವಾಗ ಈ ತರದೊಂದು ಸ್ವಲ್ಪ ಆರ್ನಮೆಂಟಲ್ ತರ್ತೀವಿ. ಫ್ರೆಶ್ ಅಪ್ ಆಗಿ ದೇವ್ರಿಗೊಂದು ಕೈ ಮುಗಿದು ಇವಾಗ ತಿಂಡಿಗೆ ಏನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದೀವಿ. ತಿಂಡಿಗೆ ಆಕ್ಚುಲಿ ಇವತ್ತು ಚಪಾತಿ, ಬೆಂಡೆಕಾಯಿ ಗೊಜ್ಜು, ಏನಾದ್ರೂ ಒಂದು ಸ್ವೀಟ್ ಮಾಡೋಣ ಅಂತ, ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೆಸರುಬೇಳೆ, ಸಬ್ಬಕ್ಕಿ, ಸ್ವಲ್ಪ ಕೊಬ್ಬರಿ, ಬೆಲ್ಲ, ನಿಮಗೆ ಬೇಕಾದಷ್ಟು ಗೋಡಂಬಿ, ದ್ರಾಕ್ಷಿ ಮತ್ತೆ ಸ್ವಲ್ಪ ಏಲಕ್ಕಿ. ವೆರಿ ಸಿಂಪಲ್ ರೆಸಿಪಿ, ಬೇಗ ಮುಗಿಸ್ಬೋದು. ಫಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಹೆಸರುಬೇಳೆ ಮತ್ತೆ ಸಬ್ಬಕ್ಕಿನ ನೀಟಾಗಿ ವಾಶ್ ಮಾಡಿ ವಿಸಿಲ್ ಕೊಡ್ಸ್ಕೊತಾ ಇದ್ದೀನಿ. ಅದು ವಿಸಿಲ್ ಕೊಡೋಷ್ಟ್ರಲ್ಲಿ ಚಪಾತಿ ಕೂಡ ಪ್ರಿಪೇರ್ ಮಾಡ್ಕೊತಾ ಇದೀವಿ. ಅಮ್ಮ ಬಂದಿದ್ದಾರೆ ಹೆಲ್ಪ್ ಮಾಡಕ್ಕೆ ಚಪಾತಿ ಮಾಡೋದಿಕ್ಕೆ. ಅಮ್ಮ ಲಟ್ಸ್ಕೊಡ್ತಾರೆ, ನಾನ್ ಸುಟ್ಕೋತೀನಿ. ಸೊ ಅಮ್ಮ ಲಟ್ಸ್ತಾ ಇದ್ರೆ ಯಾವಾಗ್ಲೂ ಅಷ್ಟೇ, ವೆನ್ ವಿ ಆರ್ ಅಟ್ ಹೋಮ್ ವಿ ಮೇಕ್ ಶೋರ್ ಆಲ್ 4 members of the home ವಿ ಹೆಲ್ಪ್ ಈಚ್ ಅದರ್. ಅದೊಂಥರ ನಮ್ದ್ರಲ್ಲಿ ಅಗ್ರಿಮೆಂಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರು ಯಾರ ಮೇಲೇನು ಲೋಡ್ ನ ಹಾಕಲ್ಲ ನಾವು. ಸೊ ದಿಸ್ ಈಸ್ ಹೌ ವಿ ಆರ್ ಅ ಹ್ಯಾಪಿ ಫ್ಯಾಮಿಲಿ ಅನ್ನೋ ತರ ನಾವು. ಸೊ ಚಪಾತಿ ಅಮ್ಮ ಮಾಡ್ತಿದ್ದಂಗೆ ಬೆಂಡೆಕಾಯಿ ಗೊಜ್ಜನ್ನ ಬಿಸಿ ಮಾಡ್ಕೊಂಡು ಹೆಸರುಬೇಳೆ ಮತ್ತೆ ಸಬ್ಬಕ್ಕಿ 1 ವಿಸಿಲ್ ಆಗಿದೆ. ಇವಾಗ 2 ವಿಸಿಲ್ಗೆ ನಾನು ಆಫ್ ಮಾಡ್ಕೋತೀನಿ. ಯಾಕಂತಂದ್ರೆ ಸಬ್ಬಕ್ಕಿ ಏನಿದೆ ಅದ್ ಸ್ವಲ್ಪ ಚೆನ್ನಾಗಿ ಬೆಂದೋದ್ರೆ ಪಾಯಸ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇಲ್ಲ ಅಂತಂದ್ರೆ ಸಬ್ಬಕ್ಕಿ ಹಾಗೆ ಬೇಕು ತಿನ್ನೋದಿಕ್ಕೆ ಅಂತಂದ್ರೆ 1 ವಿಸಿಲ್ಗೆಲ್ಲ ಆಫ್ ಮಾಡ್ಕೋಬಹುದು. ಬಟ್ ನಾನ್ 2 ವಿಸಿಲ್ ತಗೋತೀನಿ, ಯಾಕಂದ್ರೆ ಅದ್ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿರತ್ತೆ ತಿನ್ನೋದಿಕ್ಕೆ. ಈವನ್ ಥ್ರೂ ಔಟ್ ದ ಡೇ ಇಟ್ರು ಕೂಡ ಅದು ಚೆನ್ನಾಗಿರತ್ತೆ, ತಿಕ್ಕಾಗಿರತ್ತೆ, ತೆಳುವಿರೋದಿಲ್ಲ. ಸೊ ಸ್ಪೂನ್ ಅಲ್ಲಿ ತಿನ್ನೋ ತರನು ಇರತ್ತೆ ಕನ್ಸಿಸ್ಟೆನ್ಸಿ, ಇಲ್ಲ ಅಂತಂದ್ರೆ ಕುಡಿಯೋ ತರ ಕನ್ಸಿಸ್ಟೆನ್ಸಿ ಕೂಡ ಇರತ್ತೆ. ದಟ್ಸ್ ದ ರೀಸನ್ 2 ವಿಸಿಲ್ ಕೊಡ್ಸ್ಕೊತೀನಿ. ಹಂಗೆ ಸೈಡ್ ಬೈ ಸೈಡ್ ಏನಾದ್ರೂ ಪೆಂಡಿಂಗ್ ಕೆಲ್ಸಗಳು ಎತ್ತಿಡೋದು ಅದೆಲ್ಲ ಇದ್ರೆ ನಾನು ಮಾಡ್ಕೊತಾ ಇರ್ತೀನಿ. ಅಮ್ಮ ಚಪಾತಿ ಲಟ್ಸ್ಕೊಡ್ತಿದ್ರೆ ನಾನು ಅದನ್ನ ಸುಟ್ಕೊಂಡ್ಬಿಡ್ತೀನಿ. ಸೊ ಚಪಾತಿ ಮುಗಿದ್ಮೇಲೆ ಇನ್ನ ಪಾಯಸಕ್ಕೆ ಏನ್ ಪ್ರೊಸೀಜರ್ ಇದೆ ಅದನ್ನ ನಾನು ಮಾಡ್ಕೋತೀನಿ. ನಾನು ಅಮ್ಮ ಈ ತರ ಕುಕಿಂಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ಕೊಳ್ಳೋದು. ಯಾರ ಬಗ್ಗೆ ಅಂದ್ರೆ ನನ್ನ ಹಸ್ಬೆಂಡ್ ಬಗ್ಗೆ. ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ, ಅದು ಪೆಂಡಿಂಗ್, ಇದು ಪೆಂಡಿಂಗ್ ಅಂತ ಹೇಳ್ಕೊಂಡು ಅವ್ರು ವಿಡಿಯೋ ಶೂಟ್ ಮಾಡ್ಕೊಂಡು ನಗ್ತಾ ಇರ್ತಾರೆ. ನನ್ ಮೇಲೆನೆ ಕಂಪ್ಲೇಂಟ್ ಹೇಳ್ತೀಯಲ್ಲ ನೀನು ಯಾವಾಗ್ಲೂ ಅಂತ ಹೇಳ್ಕೊಂಡು ನಗ್ತಾ ಇರ್ತೀವಿ. ದಟ್ ಈಸ್ ಹೌ ವಿ ಆಲ್ವೇಸ್ ಸ್ಟ್ಯಾಂಡ್ ಟುಗೆದರ್. ಅಂದ್ರೆ ಒಬ್ರಿಗೊಬ್ರು ಇನ್ ಆಲ್ ದ ಟೈಮ್ಸ್. That's very important being a family, especially when both of you are working and both of you have your own loads to carry ಅಂದಾಗ
sharing, talking to each other, discussing is more important. So now any time it might be, we make sure we discuss with each other. ಏನೇ ಇರಲಿ ಮುಕ್ತವಾಗಿ ಮಾತಾಡ್ಕೋತೀವಿ. ದಟ್ಸ್ ದ ರೀಸನ್ ವಿ ಆರ್ ಆಲ್ ಹ್ಯಾಪಿ ಲೈಕ್ ದಿಸ್. ಆ ಚಪಾತಿ ಎಲ್ಲ ಸುಟ್ಟ ಮೇಲೆ ಈಗ ನಾನು ಇರೋ ಕೊಬ್ಬರಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಜೊತೆಗೆ ಏಲಕ್ಕಿ ಏನ್ ತಗೊಂಡಿದ್ದೀನಲ್ಲ ಅದನ್ನ ನಾನು ಹಾಕೋತಾ ಇದ್ದೀನಿ. ಏಲಕ್ಕಿ ಬಿಡಿಸಿ ಬರೀ ನಾನು ಅದ್ರೊಳಗಡೆ ಇರೋ ಏನಂತಾರೆ ಬೀಜ ಮಾತ್ರ ಹಾಕೋತೀನಿ. ಯಾಕಂದ್ರೆ ನಂಗದು ಏಲಕ್ಕಿದು ಗ್ರೀನ್ ಥ್ರೆಡ್ ಸ್ಟ್ರಕ್ಚರ್ ನಂಗೆ ಅದು ಇಷ್ಟ ಆಗಲ್ಲ ತಿನ್ಬೇಕಾದ್ರೆ. ಅದಕ್ಕೋಸ್ಕರ ನಾನು ಅದನ್ನ ನೀಟಾಗಿ ಬಿಡಿಸ್ಕೊಂಡು ಕೊಬ್ಬರಿ ಮತ್ತೆ ಏಲಕ್ಕಿ ನ ಗ್ರೈಂಡ್ ಮಾಡ್ಕೋತೀನಿ. ಮೇಕ್ ಶೋರ್ ಕೊಬ್ಬರಿ ಒಂಚೂರು ಕಮ್ಮಿ ಇದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿ ಜಾಸ್ತಿ ಹಾಕೊಂಡ್ರೆ ಏನೋ ಅಷ್ಟು ಟೇಸ್ಟಿ ಅನ್ಸಿಲ್ಲ ನಂಗೆ. ಸೊ ಐ ಆಲ್ವೇಸ್ ಮೇಕ್ ಶೋರ್ ಐ ಟೇಕ್ ವೆರಿ ಲೆಸ್ ಕ್ವಾಂಟಿಟಿ ಆಫ್ ಕೋಕೋನಟ್ ಅಂಡ್ 4 ಕಾರ್ಡಮಮ್ನ ಹಾಕಿ ಈಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ರೆ ಸೊ ಈಗ ಬೆಂದಿರೋ ಬೇಳೆನ ಪ್ರಾಸೆಸ್ನ ನಾವು ಸ್ಟಾರ್ಟ್ ಮಾಡ್ಕೊಬಹುದು. ಅದಕ್ಕೋಸ್ಕರ ಸೊ ಏನ್ ಫುಲ್ ಫೈನ್ ಪೇಸ್ಟ್ ತರ ಏನೋ ಬೇಕಾಗಿಲ್ಲ. ಸ್ವಲ್ಪ ತರಿ ತರಿ ಕೊಬ್ಬರಿ ತುರ್ದಿಟ್ಕೊಂಡ್ರೆ ಸಾಕಾಗತ್ತೆ ಈ ಪಾಯಸಕ್ಕೆ. ಈಗ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಈಗ ಬೆಂದಿರೋ ಬೇಳೆನ ಐ ಆಮ್ ಆಕ್ಚುಲಿ ಟ್ರಾನ್ಸ್ಫರಿಂಗ್ ಇಟ್ ಟು ಅನದರ್ ಪಾಟ್ ವೆಸಲ್. ಬೇಳೆನ ನಾನು ಇದಕ್ಕೆ ಹಾಕೊಂಡು ಇದಕ್ಕೆ ಇವಾಗ ಸ್ವಲ್ಪ ನೀರ್ನ ಬೆರೆಸ್ಕೋತೀನಿ. ಯಾಕಂತಂದ್ರೆ ಬೇಳೆ ಮತ್ತೆ ಸಬ್ಬಕ್ಕಿ ಎರಡು ಬೆಂದಾಗ ದ ಕನ್ಸಿಸ್ಟೆನ್ಸಿ ಇಸ್ ವೆರಿ ಥಿಕ್. ನಾವೀಗ ಇದಕ್ಕೆ ಬೆಲ್ಲ ಹಾಕ್ಬೇಕಾಗುತ್ತೆ, ಕೊಬ್ಬರಿ ಹಾಕ್ಬೇಕಾಗುತ್ತೆ, ಕಾಯೆಲ್ಲ ಹಾಕಿ ಕಾಯಕ್ಕೆ ಇಡ್ಬೇಕಾಗತ್ತಲ್ಲ. ಅದು ಕಾಯ್ತಾ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಅದರಿಂದ ವಾಟ್ ಐ ಡೂ ಇಸ್ ಅಟ್ ದ ಬಿಗಿನಿಂಗ್ ಐ ಮೇಕ್ ಶೋರ್ ಟು ಆಡ್ ಲಿಟಲ್ ಮೋರ್ ವಾಟರ್ ಸೊ ದಟ್ ಇಟ್ ಈಸ್ ಇನ್ ಅ ಲಿಟಲ್ ಥಿನ್ ಕನ್ಸಿಸ್ಟೆನ್ಸಿ. ಇವಾಗ ಫುಲ್ ಬೆಲ್ಲ ಹಾಕೊಂಡಿದೀನಿ. ಬೆಲ್ಲ ಈಗ ಫುಲ್ ಕರಗ್ಬೇಕು. ಕುದಿತಾ ಬೆಲ್ಲ ಕರ್ಕೊಳ್ಳುತ್ತೆ. ಯಾಕಂದ್ರೆ ನಾನು ದ ಬೇಳೆ ಅಂಡ್ ಸಬ್ಬಕ್ಕಿ ಕನ್ಸಿಸ್ಟೆನ್ಸಿನ ತಿನ್ನಾಗಿಟ್ಟಿರೋದ್ರಿಂದ ನೀಡ್ ನಾಟ್ ವರಿ ಅದೇನೋ ತಳ ಅಂಟದು ಅದೆಲ್ಲ ಆಗೋದಿಲ್ಲ. ಬಟ್ ಮೇಕ್ ಶೋರ್ ಬೆಲ್ಲ ಪೂರ್ತಿ ಕರ್ಗಿರ್ಲಿ, ಆವಾಗ ಟೇಸ್ಟ್ ಚೆನ್ನಾಗಿ ಬಂದಿರತ್ತೆ. ಇವಾಗ ಮೇಕಿಂಗ್ ಶೋರ್ ದಟ್ ಸಬ್ಬಕ್ಕಿ ಇರುತ್ತಲ್ಲ ಅದು ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕೆ 1-2-3 ಸ್ಟಿರ್ಸ್ ಕೊಟ್ಬಿಟ್ಟು ಐ ಮೇಕ್ ಶೋರ್ ಅದು ಬೆಲ್ಲ ನೀಟಾಗಿ ಕರಗೋ ತನಕ ನಾನು ಅದು ಬಾಯ್ಲ್ ಆಗೋದಿಕ್ಕೆ ಬಿಡ್ತೀನಿ. ಇದು ವೆರಿ ಸಿಂಪಲ್ ರೆಸಿಪಿ. ಈ ಸಮ್ಮರ್ಗೆ ಏನಂತಾರೆ ಕೂಲಿಂಗ್ ಅಲ್ಲಲ್ಲ ತಂಪಾಗುತ್ತೆ, ದೇಹ ತಂಪಾಗುತ್ತೆ ಇದನ್ನ ಕುಡಿಯೋದ್ರಿಂದ. ನಾವು ಇವತ್ ಬೆಳಿಗ್ಗೆ ಟಿಫನ್ಗೆ ಚಪಾತಿ ತಿಂತಾ ಇರೋದ್ರಿಂದ ಪ್ರಾಬಬ್ಲಿ ಸಮಥಿಂಗ್ ಲೈಕ್ ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಮಾಡ್ತಿದ್ದೀನಿ. ಇದೊಂದು 5 ಮಿನಿಟ್ಸ್ ಬೇಳೆ ಮತ್ತೆ ಸಬ್ಬಕ್ಕಿ ಬೇಯಿಸ್ಕೊಂಡ್ರೆ 5 ಮಿನಿಟ್ಸ್ಗೆಲ್ಲ ನೀಟಾಗಿ ಪಾಯಸ ಆಗ್ಬಿಡತ್ತೆ. ಮತ್ತೆ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ಕುಡಿಯೋಕ್ ಕೊಟ್ರೆ ಅಂತೂ ತುಂಬಾ ಇಷ್ಟಪಡ್ತಾರೆ. ಇಟ್ಸ್ ವೆರಿ ಟೇಸ್ಟಿ ಲೈಕ್ ದಾಟ್. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಬೆಲ್ಲ ಚೆನ್ನಾಗಿ ಕರಗಿದೆ ಚೆಕ್ ಮಾಡಿದೀನಿ. ಸೊ ತುರ್ದಿಟ್ಕೊಂಡಿರುವಂತ ಅಂದ್ರೆ ಗ್ರೈಂಡ್ ಮಾಡ್ಕೊಂಡಿರುವಂತ ಕೊಬ್ಬರಿ ಮತ್ತೆ ಏಲಕ್ಕಿನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಸ್ ಐ ಟೋಲ್ಡ್ ಕೊಬ್ಬರಿನ ಕಮ್ಮಿ ಕ್ವಾಂಟಿಟಿನೇ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಕ್ವಾಂಟಿಟಿ ಹಾಕಕ್ ಹೋಗ್ಬೇಡಿ. ಈಗ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಗಿವ್ ಇಟ್ ಅ ಸ್ಟರ್ ಸೊ ದಟ್ ದ ಕೋಕೋನಟ್ ವಾಟರ್ ಏನಿರುತ್ತಲ್ಲ ಆ ತರ ಒಂದ್ ಸ್ವಲ್ಪ ಅದು ಬಾಯ್ಲ್ ಆಗಿ ಕೋಕೋನಟ್ ಕೂಡ ಅದ್ರ ಜೊತೆ ಮಿಕ್ಸ್ ಆಗೋ ತರ ಚೆನ್ನಾಗಿರತ್ತದು. ಸೊ ಗಿವಿಂಗ್ ಇಟ್ ಅ ಲಿಟಲ್ ಸ್ಟರ್ ಸೊ ದಟ್ ದ ಬಾಯ್ಲಿಂಗ್ ಅಂಡ್ ದ ಇಂಗ್ರೀಡಿಯೆಂಟ್ಸ್ ಗೆಟ್ಸ್ ರಿಯಲಿ ಮಿಕ್ಸ್ಡ್ ವೆಲ್ ಅನ್ನೋದಕ್ಕೆ. ಒನ್ಸ್ ಇದು ಕಾಯ್ತಾ ಇದ್ದಂಗೆ ಇವಾಗ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಟ್ರೆ ಇಟ್ ವಿಲ್ ಬಿ ಟೇಸ್ಟ್ಫುಲ್ ಅಂಡ್ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಈ ಪಾಯಸಕ್ಕೆ ಹಾಕೊಳ್ಳೋಣ. ಸೊ ಶೇಕಿಂಗ್ ಅ ಪ್ಯಾನ್. ಈ ಕಾಂಬಿನೇಷನ್ ನಾವು ರಿಕ್ವೆಸ್ಟ್ ಮಾಡಿದ್ದು ನನ್ನ ವೈಫ್ನ. ಪಾಯಸ, ಚಪಾತಿ ಮತ್ತು ಬೆಂಡೆಕಾಯಿ ಸಾರು ನನಗೂ ನನ್ನ ಮಗಳಿಗೂ ತುಂಬ ಇಷ್ಟ. ಹಾಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಕೇಳಿ ರಿಕ್ವೆಸ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹಾಗಾಗಿ ಬೆಳಿಗ್ಗೆ ತಿನ್ನೋದು ಅಭ್ಯಾಸ ನಮಗೆ. ಒಂದು 10 ಇಲ್ಲ 20 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಈ ಡಿಶ್ ಪ್ರಿಪೇರ್ ಮಾಡ್ಸೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದ್ರಿಂದ ನಮ್ಮ ರಿಕ್ವೆಸ್ಟ್ನ ಹೀಗೆ ಮಾಡ್ತಾ ಇದ್ದಾರೆ. ಇವಾಗ ಟೇಕಿಂಗ್ ದಟ್ ಹೋಲ್ ಬಂಚ್ ಆಫ್ ಗೋಡಂಬಿ ನಾನೇನ್ ತಗೊಂಡಿದ್ದೆ ಅದನ್ನ ಹಾಕೊಂಡು ತುಪ್ಪ ಕಾದ್ಮೇಲೆ
ಐ ಮೇಕ್ ಶ್ಯೂರ್ ದಟ್ ಗೋಡಂಬಿದು ಕಲರ್ ಒಂಚೂರು ಚೇಂಜ್ ಆಗ್ಲಿ ಅಷ್ಟೇ, ಜಾಸ್ತಿ ಏನ್ ಬೇಕಾಗಿರಲ್ಲ. ಸೊ ಅದು ಕಲರ್ ಚೇಂಜ್ ಆಗೋ ತನಕ ಒಂದ್ ಸ್ವಲ್ಪ ವೇಟ್ ಮಾಡಿ. ಅದಕ್ಕೆ ದ್ರಾಕ್ಷಿ ಎಲ್ಲ ಏನ್ ತೆಗ್ದಿಟ್ಕೊಂಡಿದ್ದೆ ಅದನ್ನ ಕೂಡ ಇದಕ್ಕೆ ಹಾಕೋತೀನಿ. ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಉಬ್ಬಬೇಕು. ಉಬ್ಬೋ ತನಕ ಅಂತೂ ಸ್ಟವ್ ಮೇಲೆನೆ ಇಟ್ಟಿರ್ತೀನಿ ನಾನು. ಹೀಗೆ ಉಬ್ತಾ ಇದೆ ನೋಡಿ, ಇಫ್ ಯು ಕ್ಯಾನ್ ಸಿ ಇಟ್, ದ್ರಾಕ್ಷಿ ಉಬ್ತಾ ಇದೆ. ಇದರಲ್ಲಿ ದ್ರಾಕ್ಷಿ ಅಂದ್ರೆ ನನ್ನ ಮಗಳಿಗಿಷ್ಟ, ಗೋಡಂಬಿ ಅಂದ್ರೆ ನನಗಿಷ್ಟ, ಅದಕ್ಕೆ ಜಾಸ್ತಿ ಕ್ವಾಂಟಿಟಿನೇ ತಗೊಂತಾ ಇದ್ದಾರೆ. ಒನ್ಸ್ ದ ಟೆಕ್ಸ್ಚರ್ ಅಂದ್ರೆ ದ ಕಲರ್ ಆಫ್ ದ ಕ್ಯಾಶ್ಯೂಸ್ ಅಂದ್ರೆ ಗೋಡಂಬಿ ಕಲರ್ ಚೇಂಜ್ ಆಗಿ ದ್ರಾಕ್ಷಿ ತುಪ್ಪದಲ್ಲಿ ಉಬ್ಬಿದ್ಮೇಲೆ ಅದನ್ನ ತೆಗೆದು ಪಾಯಸಕ್ಕೆ ಬೆರೆಸ್ತಾ ಇದ್ದೀನಿ. ಈಗ ಇಷ್ಟು ಸಾಕು. ಇದಾದ್ಮೇಲೆ ನೀವು ಪಾಯಸದ್ದು ಸ್ಟೋವ್ ಆಫ್ ಮಾಡ್ಕೋಬಹುದು. ನೀಡ್ ನಾಟ್ ಬಾಯ್ಲ್ ಆ ತರದೆಲ್ಲ ಏನಿರೋದಿಲ್ಲ, ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಇವಾಗ ಪಾಯಸ ಈಸ್ ರೆಡಿ ಟು ಸರ್ವ್. ನನ್ ಮಕ್ಳಿಗೆ ಲೇಟ್ ಆಗಿದೆ ಪಾಪ ತಿಂಡಿ ಇವತ್ತು ಬಿಕಾಸ್ ಆಫ್ ದಿಸ್ ಡಿಶ್. ಸೊ ದಟ್ಸ್ ಓಕೆ, ಬಟ್ ಸ್ಟಿಲ್ ಇಟ್ಸ್ ವೆರಿ ವೆರಿ ಡಿಲಿಷಿಯಸ್ ಟು ರಿಲಿಶ್. ಸೊ ಈಗ ನಾವು ಡೈನಿಂಗ್ ಟೇಬಲ್ ಮೇಲೆ ತಗೊಂಡ್ಬರಕ್ಕೆ ನಾವು ಸಹ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ನೀಟಾಗಿರ್ಬೇಕು, ಚೆನ್ನಾಗಿರ್ಬೇಕು ತಿನ್ನಕ್ಕೆ ಅಂತ ನಮ್ಗೊಂದು ಆಸೆ. ಅದು ವರ್ಕಿಂಗ್ ಡೇ ಬಿಟ್ಟು ಅಂದ್ರೆ ಹಾಲಿಡೇ ಇರೋವಾಗ ನಮ್ಗೆ ಈ ತರ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂದು ಇದೊಂಥರ ಟೈಮ್, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಒನ್ಸ್ ದಿಸ್ ಇಸ್ ಡನ್, ಯಾಕೆ ರಜಾ ಇದ್ದಾಗ ವಿ ಮೇಕ್ ಶೋರ್ ಟು ಈಟ್ ಟುಗೆದರ್ ಅಂದ್ರೆ ಪಾಪ ನಾನು ಬೆಳಿಗ್ಗೆ ಯಾವಾಗ್ಲೂ ಮಾಡಿಟ್ಟು ಹೋಗಿರ್ತೀನಿ. ತಣ್ಣಗಾಗಿರುತ್ತೋ ಇಲ್ಲ ಇವರೇ ಬಿಸಿ ಮಾಡ್ಕೊಂಡು ತಿಂತಾರೋ ಅದೊಂದು ಫೇಸ್ ಇರತ್ತಲ್ಲ. ಸೊ ಈವನ್ ಇಫ್ ಐ ಆಮ್ ಅಟ್ ಹೋಮ್, ನಾನೇನ್ ಮಾಡ್ತೀನಿ, ಐ ಮೇಕ್ ಶೋರ್ ಟು ಸರ್ವ್ ದೆಮ್ ಹಾಟ್. ಯಾಕಂದ್ರೆ ಬಿಸಿ ತಿಂಡಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ ಅನ್ನೋ ತರ ಹಾಲಿಡೇಸ್ ಅಲ್ಲಿ. ಬಿಕಾಸ್ ವಿ ಗೆಟ್ ಟು ರಿಲಿಶ್, ಸಿಟ್ ಟುಗೆದರ್, talk together, even fight together. We don't deny the fact, but we all love that, staying together. Here my daughter who comes, ಇವಾಗ ಅವಳು ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ. ಸ್ಪೂನ್ಸ್ ಮರ್ತ್ ಬಂದಿದ್ವಿ ನಾವು ಡೈನಿಂಗ್ ಟೇಬಲ್ ಬರಕ್ಕೆ. ಮಮ್ಮ ಏನ್ ಮಾಡಿದ್ಯಾ ಅಂತ, ಚಿನ್ನಿ ಸ್ಪೂನ್ ತಗೊಂಬ ಹೋಗು ಅಂದ ತಕ್ಷಣ ಓಡೋಗಿ ಸ್ಪೂನ್ ತಂದು ಆಲ್ 4 members ಬೌಲ್ಸ್ ಅಲ್ಲಿ ಅವಳೇ ಇಡ್ತಾಳೆ. ದಿಸ್ ಇಸ್ ಹೌ ವಿ ಮೇಕ್ ಶೋರ್ ಕಿಡ್ಸ್ ಲರ್ನ್ ಫ್ರಮ್ ಅಸ್. ಅಂದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರಿಂದ ಈವನ್ ಮೈ ಡಾಟರ್ ಇಸ್ ಲರ್ನ್ ದಟ್ ಹ್ಯಾಬಿಟ್ ಆಫ್ ಹೆಲ್ಪಿಂಗ್ ಅಸ್. ಸೇ ನಾಟ್ ಓನ್ಲಿ ಇನ್ ದಿಸ್, ಈವನ್ ಇಫ್ ಐ ಆಮ್ ಗೆಟಿಂಗ್ ರೆಡಿ ಟು ಮೈ ಕಾಲೇಜ್, ಇಲ್ಲ ನಾವ್ ಯಾವ್ದೋ ವೆಜಿಟೇಬಲ್ಸ್ ತಂದ್ವಿ, ಏನೇ ಇದ್ರು ಶಿ ಮೇಕ್ ಶೋರ್ ದಟ್ ಶಿ ಸ್ಟ್ಯಾಂಡ್ಸ್ ವಿತ್ ಅಸ್. ಪುಟ್ಟ ಪುಟ್ಟ ಹೆಲ್ಪ್ ಪುಟ್ಟ ಕೈಗಳಲ್ಲಿ ಮಾಡ್ತಾಳೆ, ವಿಚ್ ಇಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕು. ಬಟ್ ವಿ ಆರ್ ಲೀಡಿಂಗ್ ಅವರ್ ಲೈಫ್ ವಾಟ್ ವಿ ಡ್ರೆಮ್ಟ್ ಆಫ್. ತುಂಬಾ ಖುಷಿ ಇದೆ ನಮ್ಗೆ, ನಾವು ಕಟ್ಕೊಂಡಿರೋ ನಮ್ ಜೀವನನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಿದೀವಿ ಅಂತ. ಹೋಪ್ಫುಲಿ ನೀವೆಲ್ಲರೂ ಕೂಡ ಜೀವನನ ಇಷ್ಟೇ ಸಂತೋಷ ಸುಖದಿಂದ ಲೀಡ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. So thank you for watching today's video and hope we'll come up with a very good video next time. Happy ending and good day. So Bye. please do subscribe to our channel Rakesh and Co.